ಬೆಂಗಳೂರಲ್ಲಿ 18 ಕೋಟಿ ಮೌಲ್ಯದ ಚಿನ್ನ ನಗದು ಕಳ್ಳತನ ಪ್ರಕರಣ ಇದು. ಪ್ಲಾನ್ ಮಾಡಿ ಬಿಲ್ಡರ್ ಮನೆಯನ್ನೇ ದೋಚಿಬಿಟ್ಟ ನೇಪಾಳ ಮೂಲದ ದಂಪತಿ ಮಾರತಹಳ್ಳಿಯ ಯಮಲೂರಿನ ಒಂದು ಮನೆಯಲ್ಲಿ ಒಬ್ಬ ಬಿಲ್ಡರ್ ಮನೆ ಆತನ ಮನೆಯನ್ನೇ ದೋಚಿಬಿಟ್ಟಿದ್ದಾರೆ. ಇಲ್ಲಿ ದಿನೇಶ್ ಕಮಲಾ ದಂಪತಿ ಮೇಲೆ ಬಂದಿರತಕ್ಕಂಥ ಆರೋಪ ಇದು. ಕೆಲಸಕ್ಕೆ ಸೇರಿಸಿದ್ದದ್ದು ವಿಕಾಸ್ ಅಂತ ಹೇಳಿ. ಮನೆಯಲ್ಲಿ 9 ತಿಂಗಳಿಂದ ಕೆಲಸ ಮಾಡ್ತಾ ಇದ್ದದ್ದು. ವಿಕಾಸ್ ಮಾಯಾ ಕೆಲಸ ಬಿಟ್ಟು ಊರಿಗೆ ಹೋಗ್ತೀವಿ ಅಂತ ಹೇಳಿಬಿಟ್ಟಿದ್ರು ವಿಕಾಸ್ ಮಾಯಾ ದಂಪತಿ. ಹೀಗಾಗಿ ಬೇರೆಯವರನ್ನ ಕೆಲಸಕ್ಕೆ ಸೇರಿಸಿ ಅಂತ ಹೇಳಿದ್ದಿದ್ದು ಮಾಲೀಕ ಶಿವಕುಮಾರ್. 20 ದಿನಗಳ ಹಿಂದೆ ದಿನೇಶ್ ಹಾಗೂ ಕಮಲಾ ನಾನು ಕೆಲಸ ಬಿಟ್ಬಿಡ್ತೀನಿ ಸ್ವಾಮಿ, ನಾನು ಊರಿಗೆ ಹೋಗ್ಬಿಡ್ತೀನಿ ಅಂದಾಗ, ಇನ್ಯಾರನ್ನ ಕರ್ಕೊಂಬಾಪ ನೀನನ್ನ ಊರಿಗೆ ಹೋಗು, ಸರಿ ಕರ್ಕೊಂಡು ಬಾ ಯಾರನ್ನಾದ್ರು ಅಂತ ಹೇಳಿದಾಗ ವಿಕಾಸ್ ಏನು ಮಾಡ್ತಾನೆ, ದಿನೇಶ್ ಮತ್ತು ಕಮಲಾ ಅಂತ ಇದ್ದಾರೆ, ಇವರು ಬರ್ತಾರೆ ಕೆಲಸಕ್ಕೆ ಅಂತ ಹೇಳಿದಾಗ ಮನೆ ಕೆಲಸವನ್ನು ಕಮಲಾ ಮಾಡಿಕೊಂಡ್ರೆ ದಿನೇಶ್ ಸೆಕ್ಯೂರಿಟಿ ಗಾರ್ಡ್ ಕೆಲಸವನ್ನು ಮಾಡ್ತಾನೆ ಅಂತ ಅವ್ನು ಹೇಳಿ ಸೇರಿಸಿರ್ತಾನೆ. ಈ ಕಡೆ ಸ್ನೇಹಿತರ ಜೊತೆಗೆ ಇವ್ರೇನು ಮಾಡ್ತಾರೆ, ಫಿಲಿಪೈನ್ಸ್ ಪ್ರವಾಸಕ್ಕೆ ಹೋಗ್ತಾರೆ ಶಿವಕುಮಾರ್. ಸಂಬಂಧಿಕರ ಮನೆಗೆ ತೆರಳಿರ್ತಾರೆ ಶಿವಕುಮಾರ್ ಮಗ. ಸೊಸೆ ಹಾಗೂ ಪತ್ನಿ ಮನೆ ಕೆಲಸದಾಕೆಯನ್ನು ಹೊರಗೆ ಕರ್ಕೊಂಡು ಹೋಗಿದ್ದು ಕಮಲಾ. ಮನೆ ಕೆಲಸದಾಕೆಯನ್ನು ಹೊರಗಡೆ ಕರೆದುಕೊಂಡು ಹೋಗ್ತಾ ಇದ್ದಂತೆಯೇ ಕಳ್ಳತನ ಆಗಿಬಿಡುತ್ತೆ. 5-6 ಜನರನ್ನು ಕರೆಸ್ಕೊಂಡು ಮೊದಲು UPS ಆಫ್ ಮಾಡ್ತಾರೆ. ಬಳಿಕ ಮನೆಯ ಲಾಕರನ್ನು ಒಡೆದು 18 ಕೋಟಿ ಮೌಲ್ಯದ ಚಿನ್ನಾಭರಣವನ್ನು ಕಳ್ಳತನ ಮಾಡಿಬಿಡ್ತಾರೆ. 30 ವರ್ಷ 30 ನಿಮಿಷ ಏನಿದು ಅಂದರೆ 30 ವರ್ಷಗಳಿಂದ ಸಂಪಾದನೆ ಮಾಡಿದಂಥ ಚಿನ್ನಾಭರಣ ಅದು 30 ನಿಮಿಷಗಳಲ್ಲಿ ಮಾಯ ಆಗಿಬಿಡುತ್ತೆ. ಮನೆಯಲ್ಲಿ ಚಿನ್ನಾಭರಣವನ್ನು ಕೂಡಿಟ್ಟಿದ್ದು ಶಿವಕುಮಾರ್ ಪತ್ನಿ ಮಾಲಿನಿ. ಇಬ್ಬರು ಹೆಣ್ಣುಮಕ್ಕಳಿಗೆ ಚಿನ್ನ ಭಾಗವಾಗಿ ಕೊಡಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ರಂತೆ. ಆದರೆ ನಮ್ಮ ಮನೆಯಲ್ಲಿ ಲಾಕರ್ ಇಲ್ಲ ಅಂಥೇಳಿ ಹೆಣ್ಣು ಮಕ್ಕಳು ಇಲ್ಲ ಅಂತ ಒಂದು ಕಡೆ ಇರುತ್ತಲ್ಲ, ಹೆಣ್ಣು ಮಕ್ಕಳಲ್ಲದೆ ಇತ್ತೀಚೆಗೆ ಮಗನ ಮದುವೆಯನ್ನು ಮಾಡಿದ್ರು ಬಿಲ್ಡರ್ ಶಿವಕುಮಾರ್ ಅವರು. ಸೊಸೆ ಚಿನ್ನಾಭರಣವನ್ನು ಕೂಡ ಹೆಣ್ಣುಮಕ್ಕಳು ಆಭರಣಗಳಲ್ಲದೆ ಸೊಸೆ ಚಿನ್ನಾಭರಣವನ್ನು ಇದೇ ಲಾಕರಲ್ಲಿ ಇಟ್ಟಿದ್ರಂತೆ. ಸರಿಯಾದ ಲಾಕರೆಲ್ಲ ಒಂದು ಸುಮಾರಾಗಿರ್ತಕ್ಕಂಥದ್ದು ಒಂದು ಇದರಲ್ಲಿ ಇಟ್ಟಿದ್ದಾರೆ ಅವರು. ಸೊ ಈ ಮನೆ ಕೆಲಸ ಮಾಡ್ತಾ ಇದ್ದಂಥ ದಂಪತಿ ಮೇಲೆ ಇದೀಗ ಅನುಮಾನ ಬಂದಿದೆ. ಕಮಲಾ ದಿನೇಶ್ರನ್ನು ಕೆಲಸಕ್ಕೆ ಸೇರಿದ್ದಂತಹ ವಿಕಾಸ್ ಮಾಯಾ 7-8 ತಿಂಗಳು ಕೆಲಸ ಮಾಡಿದ್ದು ನೇಪಾಳಿ ಮೂಲದ ಮಾಯಾ ಮತ್ತು ವಿಕಾಸ್ ಅವರು ಕಳೆದ ತಿಂಗಳು ಇದ್ದಕ್ಕಿದ್ದಂತೆಯೇ ಕೆಲಸ ಬಿಟ್ಬಿಡ್ತೀವಿ ಅಂತ ಹೇಳಿದರು. ಕಮಲಾ ಹಾಗೂ ದಿನೇಶ್ ದಂಪತಿಯನ್ನು ಸೇರಿಸ್ಕೊಂಡು ಕೆಲಸ ಬಿಟ್ಟಿದ್ರು. ಊರಿಗೆ ಹೋಗಬೇಕು, ಕೆಲಸ ಇದೆ ಅಂತ ಹೇಳಿ ಕೆಲಸ ಬಿಟ್ಬಿಡ್ತಾರೆ ಅವರು. 28 ದಿನಗಳ ಹಿಂದಷ್ಟೇ ಕೆಲಸಕ್ಕೆ ಸೇರಿದ್ದು ದಿನೇಶ್ ಮತ್ತು ಕಮಲಾ. ಕೇವಲ ಇಷ್ಟೇ ದಿನಗಳಲ್ಲಿ ಮನೇಲಿರ್ತಕ್ಕಂಥ ವಸ್ತುಗಳ ಬಗ್ಗೆ ಗೊತ್ತಾಗಲ್ಲ, ಯಾರಿಗಾದರೂ ಗೊತ್ತಾಗಲ್ಲ. ಇದ್ರ ಮನೆ ಇಷ್ಟು ಒಡವೆ ಇಟ್ಟಿದ್ದಾರೆ, ಏನು ಸೆಕ್ಯೂರಿಟಿ ಅವ್ರು ಬಂದ ತಕ್ಷಣ, ಮನೆ ಕೆಲಸದವ್ರು ಬಂದ ತಕ್ಷಣ ಇಂಥ ಲಾಕರಲ್ಲಿ ಇಷ್ಟು ಕೋಟಿ ಒಡವೆ ಇಟ್ಟಿದ್ದೀವಿ ಅಂಥೇಳಿ ಎಲ್ಲ ತೋರಿಸ್ಬಿಡ್ತಾರೆ. ಮನೆಯವರು ತೋರಿಸಲ್ಲ. ಆದರೆ ಇದನ್ನು ಹಿಂದೆ ಇದ್ರಲ್ಲ ವಿಕಾಸ್ ಮತ್ತು ಮಾಯಾ ದಂಪತಿ, ಅವರೇ ಇವ್ರ ಮೂಲಕ ಆಪ್ರೇಟ್ ಮಾಡಿಸಿರಬೇಕು ಅಂತ ಒಂದು ಶಂಕೆ ಇದೆ. ಹೀಗಾಗಿ ಎಲ್ಲರ ಮೇಲೂ ಮನೆಯ ಮಾಲೀಕ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದಾರೆ. ಮಾರತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈಗಾಗಲೇ ಒಬ್ಬನನ್ನು ವಶಕ್ಕೆ ಪಡ್ಕೊಂಡು ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಸೀನಿಯರ್ ಪೊಲೀಸ್ ಆಫೀಸರ್ನ, ನಿವೃತ್ತ ಪೊಲೀಸ್ ಆಫೀಸರ್ನ ಮಾತಾಡಿದಾಗ ಅವ್ರದ್ದು ಮಾತು ಹೇಳ್ತಾ ಇದ್ರು ಯಾವಾಗಲೂ. ನೇಪಾಳಿ ಎಲ್ಲರೂ ಅಂತಲ್ಲ, ನೇಪಾಳ ಅಂತ ಹೇಳಿದ್ರೆ ಮೊದಲಿಂದನೂ ಗೂರ್ಖಾಗಳನ್ನು ಕಾವಲಿಗೆಲ್ಲ ಯಾಕೆ ಇಟ್ಕೋತಾ ಇದ್ರು ಅಂದರೆ ಪ್ರಾಮಾಣಿಕರವರು, ಮೋಸ ಮಾಡಲ್ಲ ಅಂತ. ಬಟ್ ಬದಲಾದ ಜಗತ್ತು, ಬದಲಾದ ಸಮಯದಲ್ಲಿ ಇದು ಚೆಕ್ ಮಾಡಿಕೊಂಡಾಗ ನೇಪಾಳಿ ಜನಗಳ ಮೇಲೆ ಒಂದು ಅನುಮಾನ ಶುರುವಾಗಿದೆ. ಒಂದು ಮನೆಯನ್ನು ಇವರು 8-10 ವರ್ಷಗಳು ಪ್ಲ್ಯಾನ್ ಮಾಡ್ತಾರೆ. ತುಂಬ ಶ್ರೀಮಂತರ ಮನೆಗಳಿಗೆ ಕೆಲಸಕ್ಕೆ ಸೇರ್ಕೋತಾರೆ ಇವರು. ಅವರ ಚಲನವಲನ ಗಮನಿಸ್ತಾರೆ, ವಿಶ್ವಾಸ ಗಳಿಸ್ತಾರೆ. ಈ ಥರ ಆದಮೇಲೆ ಇವರು ಯಾವತ್ತೂ ಯಾರನ್ನೂ ಸಾಯಿಸಲ್ಲ. ನೇಪಾಳಿಗಳ ಕಡೆಯಿಂದ ಯಾವತ್ತಾದರೂ ದರೋಡೆ ಆಗಿದ್ದರೆ ಯಾರನ್ನಾದರೂ ಕೊಂದು ಅವರು ತಗೊಂಡು ಹೋಗಲ್ಲ. ಯಾರು ಇಲ್ದಿರತಕ್ಕಂಥ ಟೈಮನ್ನು ಕಾದು ಸುತ್ತಮುತ್ತ ಅವರ ರೇಡಿಯಸ್ ಇರುತ್ತೆ, 1 ಕಿಲೋಮೀಟರ್, 2 ಕಿಲೋಮೀಟರ್, 3 ಕಿಲೋಮೀಟರಲ್ಲಿ ಅವರ ಊರಿನ ಕಡೆಯವರೇ, ಆ ದೇಶದ ಕಡೆಯವರೇ ಬೇರೆ ಬೇರೆ ಏರಿಯಾಗಳು ಕೆಲಸ ಮಾಡ್ತಿರ್ತಾರೆ. ಒಂದಿನ ಪ್ಲ್ಯಾನ್ ಮಾಡ್ತಾರೆ ಅವರು. ತುಂಬ ಅಂದರೆ ಅವರೇನೋ 5 ಲಕ್ಷ, 10 ಲಕ್ಷ, 3 ಲಕ್ಷ ಈ ಥರದ್ದಲ್ಲ ಅವ್ರದ್ದು, ಕೋಟಿಗಟ್ಟಲೆಗೇ ಅವರು ಪ್ಲ್ಯಾನ್ ಮಾಡಿರ್ತಾರೆ. 10 ಜನ ಆ ದೇಶದಿಂದ ಬಂದಿದ್ದರೆ ಅದರಲ್ಲಿ ಯಾರೋ ಒಬ್ಬರಿಗೋ ಇಬ್ಬರಿಗೋ, 1 ಜೋಡಿಗೋ 2 ಜೋಡಿಗೋ ತುಂಬ ಆಸ್ತಿ ಇರ್ತಕ್ಕಂಥ ಒಂದು ಮನೆ ಸಿಕ್ಕೇ ಸಿಗುತ್ತೆ. ಎಸ್ಪೆಷಲಿ ನಗದು ಆಸ್ತಿ ಪತ್ರ ಅಲ್ಲ, ಚಿನ್ನ ಮತ್ತು ನಗದು ಇಂಥ ಮನೆ ಅಂತೂ ಸಿಕ್ಕೇ ಸಿಗುತ್ತೆ. ಡೈಮಂಡ್ ಮನೆ ಆದರೂ ಸಿಕ್ಕೇ ಸಿಗುತ್ತೆ. ಆಗ ಒಂದು ಮನೆಯವರು ಉಳಿದಷ್ಟು ಮನೆಗಳಲ್ಲಿ ಸೆಕ್ಯೂರಿಟಿ ಮಾಡ್ತಿರ್ತಕ್ಕಂಥ ಜೊತೆಗೆ ಒಂದು ಪ್ಲ್ಯಾನ್ ಮಾಡ್ಕೊಳ್ತಾರೆ. ಪ್ಲ್ಯಾನ್ ಮಾಡಿಕೊಂಡು ಒಂದು ದಿನ ಮನೆಯಲ್ಲಿ ಯಾರೂ ಇಲ್ಲದೆ ಇದ್ದಾಗ ಅದನ್ನು ಕದ್ದು ಅವರು ಓಡಿ ಹೋಗಿಬಿಡ್ತಾರೆ. ಅವರು ನೇಪಾಳ ರೀಚ್ ಆಗುವಷ್ಟರ ಒಳಗಡೆ ಅವರನ್ನು ಎಲ್ಲಿಯಾದರೂ ರೈಲ್ವೆ ಸ್ಟೇಷನ್ನೋ, ಏರ್ಪೋರ್ಟೋ, ಕ್ಯಾಬೋ, ಬಸ್ಸೋ ಹಿಡಿದ್ರೆ ಸರಿ. ಅಕಸ್ಮಾತ್ ಒಮ್ಮೆ ನೇಪಾಳಕ್ಕೆ ಅವ್ರು ರೀಚ್ ಆಗಿಬಿಟ್ರು ಅಂದರೆ ಪಲ್ಟಿ ಹೊಡೆದ್ರು ಅವರಿಂದ ಕದ್ದುಕೊಂಡು ಹೋಗಿರ್ತಕ್ಕಂಥ ವಸ್ತುವನ್ನು ಪಡ್ಕೊಳ್ಳೋಕ್ಕಾಗಲ್ಲ. ಬರೀ ಬೆಟ್ಟ ಗುಡ್ಡಗಳು, ಪರ್ವತ ಪ್ರದೇಶಗಳೇ ಅಲ್ಲಿ ನೇಪಾಳದಲ್ಲಿರುವಂಥ ಪ್ರದೇಶಗಳು. ಅಲ್ಲಿ ಅಕಸ್ಮಾತ್ ನಮ್ಮ ಪೊಲೀಸರು ಹೋದರೂ ಕೂಡ 5 ನಿಮಿಷದಲ್ಲಿ ಅವರು ಕಿಲೋಮೀಟ್ರ್ ಗಟ್ಟಲೆ ಬೇಕಾದ್ರೆ ರೀಚ್ ಆಗಿಬಿಡ್ತಾರೆ ಬೆಟ್ಟ ಗುಡ್ಡದ ಮೇಲೆ. ನಮ್ಮ ಪೊಲೀಸರು ರೀಚ್ ಆಗಲಿಕ್ಕೂ ಆಗಲ್ಲ, ಕಣ್ ತಪ್ಪಿಸ್ಬಿಡ್ತಾರಲ್ಲಿ.
ಅಕಸ್ಮಾತ್ ಹಿಡಿದ್ವಿ ಹೋದ್ವಿ ನಿಮಗೆ ರಿಕವರಿ ಆಗಲ್ಲ ಅದು ಅಂತ ಪೊಲೀಸರು ಹೇಳೋದು. ರಿಕವರಿನೇ ಆಗಲ್ಲ ನಿಮಗೆ. ರಿಕವರಿ ಆದಮೇಲೆ ಆಯಿತು ಜೈಲಿಗೆ ಹಾಕೊಳ್ಳಿ ಅಂತಾರೆ. ಸ್ವಲ್ಪ ದಿನ ಬೇಲ್ ಬಂದೇ ಬರುತ್ತೆ ಅವ್ರಿಗೆ. ಬೇಲ್ ಬಿಟ್ಟು ಕಳಿಸ್ಬೇಕು, ಅವ್ರನ್ನ ಮಾಡಿಲ್ಲ ಅಂತಾರೆ, ಪ್ರೂಫ್ ಕೊಡಿ ಅಂತಾರೆ, ಏನೋ ಇರುತ್ತಲ್ಲ ಕೋರ್ಟಲ್ಲಿ. ಹಾಗಾಗಿ ಕೇರ್ಫುಲ್ ಅಂಥೇಳಿ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಇದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ.